ವಾಲ್ಮೀಕಿ ನಾಯಕ ಸಮುದಾಯ ಇದೆ, ನಮ್ಮೆಲ್ಲರಿಗೂ ಕೂಡ ಹತ್ತಿರವಾದಂಥ ಸಮುದಾಯ, ನಮ್ಮ ಮನಸ್ಸಲ್ಲಿ ನಾವು ಹತ್ತಿರವಾಗಿರ್ತಕ್ಕಂಥ ಸಮುದಾಯ. ಕಳೆದ ವರ್ಷ ನಾರಾಯಣಗೌಡರು ಹೇಳಿದಂಗೆ ಸೂಲ್ಬೆಲೆ ಸುಮಾರು ದಿನ ಅಲ್ಲಿ ಒಂದು ನೆನೆಗುದಿಗೆ ಬಿದ್ದಂತ ಒಂದು ಕಟ್ಟಡ ವಾಲ್ಮೀಕಿ ಭವನನ ಕಳೆದ ವರ್ಷ ಸರ್ಕಾರದ ಕಡೆಯಿಂದ ಅನುದಾನ ಬಿಡುಗಡೆ ಮಾಡಿಸಿ ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸುಮಾರು 80 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸೂಲ್ಬೆಲೆಯಲ್ಲಿದ್ದಂತ ಮಹರ್ಷಿ ವಾಲ್ಮೀಕಿಯ ಭವನನ ಉದ್ಘಾಟನೆ ಮಾಡಿದ್ವಿ. 1 ಎಕರೆ ಜಾಗ ಕೂಡ ಇದೆ, ಅಲ್ಲಿ ಸೂಲ್ಬೆಲೆಯಲ್ಲಿ ಹೋಗಿಕೊಳ್ಳಿ ಭವ್ಯವಾದಂತಹ ಕಟ್ಟಡ ಇದೆ, 1 ಎಕರೆ ಜಾಗ ಇದೆ. ಆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಡ್ತೀವಿ, ಸೂಲ್ಬೆಲೆ ಹೋಬಳಿಯಲ್ಲಿ ನಾವು ಉದ್ಘಾಟನೆ ಮಾಡಿದಂತಹ ಕಟ್ಟಡ ಬರೀ ಸೂಲ್ಬೆಲೆ ಹೋಬಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ತಾಲೂಕಾದ್ಯಂತ ಎಲ್ಲರಿಗೂ ಅನುಕೂಲ ಏನಾದ್ರು ಆಗ್ಬೇಕಂತಂದ್ರೆ ಹೊಸಕೋಟೆ ನಗರದಲ್ಲಿರುವಂತಹ ಕಟ್ಟಡನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ, ಆದ್ರಿಂದ ನುಡಿದಂತೆ ನಡೆಯುವಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ನಡೆಯುವಂತವ್ರು ಯಾರು ಅಂತಂದ್ರೆ ಅವ್ರ ಜೊತೆ ನಾವು ಇದ್ದೀವಿ. ತಾವು ಕೊಟ್ಟಂತ ಮಾತು ಇವತ್ತು ನುಡಿದಂತೆ ನಡೆದೀವಿ, ಭವನನ ಉದ್ಘಾಟನೆ ಮಾಡಿದೀವಿ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅಭಿವೃದ್ಧಿ ಏನಾಗ್ತಾ ಇದೆ ಇವತ್ತು ತಾಲೂಕು ಬರೀ ಈ ಹಂತಕ್ಕಲ್ಲ, ಮುಂದಿನ ದಿನಗಳಲ್ಲಿ ನಾನು ತಮ್ಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಸಮಾಜದ ಎಲ್ಲ ಮುಖಂಡರ ಜೊತೆಗೆ ಇವತ್ತೇನು 100 ಮಕ್ಕಳಲ್ಲಿ ಪ್ರತಿಭಾ ಪುರಸ್ಕಾರ ಪಡ್ಕೊಳ್ಳಕ್ಕೆ ತಾವು ಮುಂದೆ ಬಂದಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮೇಲೆ ಒಂದು ಕಟ್ಟಡನ ಕಟ್ಕೊಟ್ಟು ಭವ್ಯವಾಗಿ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ, ತಂದೆ ತಾಯಿಗಳಿಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವರು ಹಿರಿಯರಾಗಿರ್ಬೋದು, ವಿಶೇಷ ಚೇತನರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಈ ಭವನಕ್ಕೆ ಬರೋದಕ್ಕೆ ಇರ್ತಕ್ಕಂಥ ಅದ್ಭುತವಾದಂತಹ ಕಟ್ಟಡನ ನೋಡೋದಕ್ಕೆ ತೊಂದರೆ ಆದಂತಹ ಸಂದರ್ಭದಲ್ಲಿ ಲಿಫ್ಟಿನ ಒಂದು ಕೊರತೆ ಇದೆ ಅಂತ ಹೇಳಿ ಸಮಾಜದ ಮುಖಂಡಗಳೆಲ್ಲ ಕೇಳಿಕೊಂಡು ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಭವನಕ್ಕೆ ಒಂದು ಲಿಫ್ಟ್ ಅನ್ನು ಕೂಡ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ ನಿನ್ನೆ ಬಂದು ಇನ್ಸ್ಪೆಕ್ಷನ್ ನ ಮಹರ್ಷಿ ವಾಲ್ಮೀಕಿ ಅವರ ಭವನನ ಇಲ್ಲಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ, ಅವೆರಡು ಭವನಗಳಿಗೂ ಕೂಡ ನಾವು ಕಟ್ಟಡನ ಕಟ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಆ ಕೆಲಸನ ಮಾಡಿದೀವಿ. ಆದ್ರಿಂದ ಈ ಸಮುದಾಯ ಏನೇನೆಲ್ಲ ಬೆಂಬಲ ಮಾಡಬೇಕು, ಏನೆಲ್ಲ ಕೊಡಬೇಕು, ಅದಕ್ಕೆಲ್ಲಕ್ಕೂ ಕೂಡ ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಮಗೆ ಆಶ್ವಾಸನೆಯನ್ನು ಕೊಡ್ತಾ, ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದಂದು ಇವತ್ತು ನಾಯಕ ಸಮುದಾಯದವರು, ವಾಲ್ಮೀಕಿ ನಾಯಕ ಸಮುದಾಯದವರು ನಾವೆಲ್ಲರೂ ಕೂಡ ಸೇರಿದ್ದೀವಿ. ಇಲ್ಲೆಲ್ಲೋ ಒಂದ್ ಕಡೆ ವಾಲ್ಮೀಕಿ ಸಮುದಾಯ, ನಾಯಕ ಸಮುದಾಯ ಅಂತಂದ್ರೆ ಏನ್ ಬರೀ ಮಹರ್ಷಿ ವಾಲ್ಮೀಕಿ ಅವರಿಗೆ ಜೀವಿತ ಆಗಬೇಕನ್ನೋ ಒಂದು ಭಾವನೆ ಕೂಡ ಸಾಕಷ್ಟು ಜನರಿರ್ಬೋದು. 100 ಕೊಡುಗೆ ಇವತ್ತು ಈ ಸಮುದಾಯದಿಂದ ಸಮಾಜಕ್ಕೆ ಬಂದರು. ದೈವ ಭಕ್ತಿಗಾಗಿ, ದೇವರಿಗಾಗಿ ಕಣ್ಣನ್ನ ಕೊಟ್ಟಂತ ಮಹಾನ್ ಪುರುಷ ಯಾವ ಸಮುದಾಯದಿಂದ ಬಂದಿದ್ದು? ಯಾವ ಸಮುದಾಯದಿಂದ ಬಂದಿದ್ದು? ಬೇಡರ ಕಣ್ಣಪ್ಪ ಯಾವ ಸಮುದಾಯದವರು? ವಾಲ್ಮೀಕಿ ನಿಮ್ಮ ಸಮುದಾಯದವರು, ನಾಯಕ ಸಮುದಾಯದವರು ಭಕ್ತಿಗಾಗಿ, ದಿವ್ಯ ಶ್ರದ್ಧೆಗಾಗಿ ಕಣ್ಣನ್ನ ದೇವರು ಕೊಟ್ಟಂತವರು. ಗುರುಗಾಗಿ ಬೆರಳನ್ನ ಕೊಟ್ಟಂತವರು, ಹೆಬ್ಬೆರಳನ್ನ ಕೊಟ್ಟಂತವರು ಯಾವ ಸಮುದಾಯದವರು? ಏಕಲವ್ಯ ಯಾವ ಸಮುದಾಯದವರು? ವಾಲ್ಮೀಕಿ ಸಮುದಾಯದವರು. ದೇವರಿಗಾಗಿ ಕಣ್ ಕೊಟ್ಟಂತವರು, ಗುರುಗಾಗಿ ಹೆಬ್ಬೆಟ್ಟನ್ನು ಕೊಟ್ಟಂತವರು, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ತ್ಯಾಗ, ಬಲಿದಾನ ಕೊಟ್ಟಂತ ಸಮುದಾಯ ಯಾವುದು? ಮಧುಕರಿ ನಾಯಕರ ಸಮುದಾಯ, ವಾಲ್ಮೀಕಿ ಸಮುದಾಯ. ಅಲ್ಗಡಿ ಬೇಡರು ಕೂಡ ಈ ರೀತಿಯಲ್ಲಿ ಈ ಒಂದು ದೇಶದ ನಿರ್ಮಾಣಕ್ಕೆ, ಈ ಒಂದು ಸಮಾಜದ ನಿರ್ಮಾಣಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಈ ಸಮುದಾಯದ ಜೊತೆ ಸದಾ ನಾನು ನಿಮ್ ಜೊತೆ ನಿಂತಿರ್ತೀನಿ. ತಮ್ಮಲ್ಲಿ ನನ್ನ ಬೇಡಿಕೆ ಒಂದೇನೆ, ಯಾವ ರೀತಿಯಲ್ಲಿ ನಾವು ನಿಮ್ ಜೊತೆ ಇರ್ತೀರೋ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ, ನಮ್ಮ ಬೆನ್ನಿಗೆ, ನಮ್ಮ ರಕ್ಷಣೆಗೆ ತಾವೆಲ್ಲರೂ ಇರಬೇಕು ಅಂತ ಈ ಸಂದರ್ಭದಲ್ಲಿ